ನಮಸ್ತೆ ರೈತ ಬಾಂಧವರೇ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಸೈಯದ್ ಅನ್ವರ್. SRE ಬಸ್ ಓನರ್. ಓನರ್. ಎಷ್ಟದಾವ ಸರ್ ಬಸ್ ಈಗ? ನಮ್ದು 25 ಬಸ್ ಇದೆ. 25 ಬಸ್ ಅದಾವ ಸರ್. 2 ತಿಂಗಳಿಂದ ನಿಮ್ಮ ತೋಟಕ್ಕೆ ಬಂದಿದ್ದೆ ನಾನು. ಹೌದು ಸರ್. ಹೌದು ತುಂಬ ಆತಂಕದಿಂದ, ತುಂಬ ನೋವಿನಿಂದ ಮಾತಾಡ್ತಿದ್ರಿ. ಹೌದು ಹೌದು 2 ತಿಂಗಳ ಹಿಂದೆ ಬಂದಾಗ. ಹೌದು ಹೌದು ಆಲ್ರೆಡಿ ತೋಟಗಾರಿಕೆ ಬೆಳೆ ಬಗ್ಗೆ ಆಸಕ್ತಿನೇ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ತಾವು. ಅದೇ ಅದೇ ಕರೆಕ್ಟ್. ಹೌದಲ್ಲ ಸರ್? ಅದೇ ಅದೇ. ಅಮ್ಮ, ತಮ್ಮ ಹೆಸರಮ್ಮ? ಶಬಾನಾ ಬಾನು ಸರ್. ಅವರ ವೈಫ್ ಅಲ್ಲ? ಹೌದು ಸರ್. 2 ತಿಂಗಳಿಂದ ಬಂದಾಗ ಅವತ್ತು ನಿಮ್ಮ ಸಾಹೇಬ್ರ ಮುಖದಲ್ಲಿ ಆತಂಕ ಅಂದ್ರೆ ಭಾರಿ ಆತಂಕ. ಹೌದು ಸರ್. ಈಗೊಂದು ನೀವು ಡೈಲಿ ತೋಟಕ್ಕೆ ಬರ್ತಿದ್ದೀರಲ್ಲಮ್ಮ, ಈಗ ಒಂದು 2 ತಿಂಗಳಿಂದ ನೋಡ್ತದೆ, ನಾವು ಬರ್ತಿದ್ದೀರಲ್ಲಮ್ಮ? ಹೌದು ಸರ್, ಬರ್ತಾ ಇದ್ದೀನಿ. ಬರ್ತಿದ್ದೀರಿ. ಹೌದು. ಈ 2 ತಿಂಗಳಿಂದ ಸುಮಾರು ಒಂದು 2 ತಾಸು ನಿಮ್ಮ ತೋಟದಾಗ ಎಲ್ಲ ತೋಟ ಅಡ್ಡಾಡ್ಕೊಂಬಂದ್ವಿ. ಹೌದು. ಸುಮಾರು ಒಂದು ಎಷ್ಟು, ಒಂದು 10,000 ಗಿಡ ಬರುತ್ತಲ್ಲ ಅಡಿಕೆ? 10,000 ಎಲ್ಲ 10,000 ಗಿಡ. ಫಸಲಿ ಬಂದ್ರೆ ಒಂದು 6,000 ಗಿಡ, ಒಂದು 10,000 ಅಡಿಕೆ ಐತಲ್ಲ? ಅಡಿಕೆ ಐತಿ. ಪಪ್ಪಾಯಿ ಎಷ್ಟೈತಿ ಸರ್? ಪಪ್ಪಾಯಿ ಒಂದು 2,000 ಚಿಲ್ಲರೆ ಬರ್ತದೆ. 2,000 ಚಿಲ್ಲರೆ ಬರುತ್ತೆ. ಇಲ್ಲಿ ಏನೇನು ಬೆಳೆ ಮಾಡಿದ್ರಿ? ಅಡಕೆ, ತೆಂಗು, ಮಾವಿನ ಗಿಡ, ನಿಂಬೆ ಗಿಡ, ಆಮೇಲೆ ಇದು ಮನೆ ತಿನ್ನಕ್ಕೆ ಬಾಳೆ ಐತೆ. ಜೊತೆಗೆ ಇದು ಇದು ಜಾಯ್ಕಾಯಿ, ಆಮೇಲೆ ಸಪೋರ್ಟ್ ಇದೆ ಸರ್. ಸೀತಾಫಲ ಟೈಪ್ ಎಲ್ಲ ತರದ್ದು ಗಿಡ ಹಾಕಿದಿರಿ. ಬಟ್ ಮಾವಿನ ಗಿಡ ಇಲ್ಲಿ ವರ್ಷಕ್ಕೆ ಸುಮಾರು 16 ಲಕ್ಷ ಖರ್ಚು ಮಾಡದೆ. ಈ ವರ್ಷ ಎಷ್ಟು ಇಳುವರಿ ಅಡಿಕೆ? 60 ಕ್ವಿಂಟಲ್ ಆಗೈತೆ ಇಲ್ಲಿವರೆಗೆ ಒಂದು 75 ಕ್ವಿಂಟಲ್ ಆಗುತ್ತೆ. ಇನ್ನೆಷ್ಟು ಆಗ್ಬೋದು? ಇನ್ನೊಂದು 60-70 ಆಗ್ಬೋದು ಅಷ್ಟೇ. ಅಷ್ಟೇ ಅಲ್ಲ ಸರ್? ಇದು ಕೋತಾ ಕೃಷಿ ಅಂತಾರೆ. ಕೃಷಿ. ಕೋತಾ ಕೃಷಿ. ಸರ್. ಸುಮಾರು ಎಲ್ಲ ವಿಚಾರಗಳನ್ನ ಅವತ್ತು ಅರ್ಥ ಮಾಡಿಸಿ ಒಂದಿಷ್ಟು ಜೈವಿಕ ಗೊಬ್ಬರ ಕೊಟ್ಟೊಯ್ದಿ ತಮಗೆ ಬಳಸಿದ್ರಿ. ಮಳೆನೂ ಪಾಡಾತು. ಮಳೆ ಬಂದಾಗ ಈಗ ಈ ತೋಟ ಚೆನ್ನಾಗೈತಿ ಏನೋ ಕಾಣುತ್ತೆ ನಮಗೆ. ಒಂದು 2 ತಿಂಗಳು ಚೆನ್ನಾಗಿ ಕಾಣುತ್ತೆ ಸರ್. ಈಗ ಒಂದು ತಿಂಗಳಿಂದ ಅಂತೂ ಇನ್ನೂ ಭಾರಿ ಚೆನ್ನಾಗಿ ಕಾಣುತ್ತೆ. ಇಳುವರಿನೂ ಚೆನ್ನಾಗಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದೀವಿ ಸರ್. ಅಂದರೆ ಇಲ್ಲಿ ಕೃಷಿಯ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದನ್ನು ನಾನು ಗೈನ್ ಮಾಡಲಿಲ್ಲ ಅಂದರೆ ಇಲ್ಲಿ ಏನೇ ಕೆಲಸ ಮಾಡಿದ್ರು ವ್ಯರ್ಥ. ಝೀರೋ. ಹೌದಾ? ಹೌದು ಸರ್, ಅದು ಕರೆಕ್ಟೇ. ಹೌದು. ಈಗ ನಮ್ಮ ಜೊತೆ ಸಂಪರ್ಕ ಆದ್ರೆ ನಿಮ್ಮ ಸಾಹೇಬರು, ಹೌದು, ಈಗ ಒಂಥರ ತೋಟದಾಗ ಬರೋಕೆ ಖುಷಿ ಅನ್ಸುತ್ತಲ್ಲ? ಮುಂದಿನ ದಿನ ಒಂದಿಷ್ಟು ಆಶಾ ಭಾವನೆ ಇಟ್ಕೊಂಡು ಮುಂದುವರಿಬೋದಲ್ಲ ಅನ್ಸ? ಹೌದು. ನಾವು ಎಲ್ಲೇ ಹೋದ್ರು ಸಾಯಂಕಾಲ ತೋಟದಾಗ ಇರ್ಬೇಕಂತ ನಮ್ಮ ಮನಸ್ಸಿರ್ತೈತೆ. ನಾವು ಎಲ್ಲ ಹೊರಗಡೆ ಹೋಗಿ ಕೆಲಸಕ್ಕೆ ಸಾಯಂಕಾಲ ಎಷ್ಟೊತ್ತಾದ್ರೂ ತೋಟ ನೋಡ್ಬೇಕಂತ ನಮ್ಮ ಮನಸ್ಸಾಗ್ತದೆ. ಚೆನ್ನಾಗಿದ್ರೆ ನೋಡಕ್ ಚೆನ್ನಾಗೆ ಅಂತ. ಹೌದಾ? ಚೆನ್ನಾಗಿರ್ಬೇಕು. ಆದಾಯನು ಚೆನ್ನಾಗಿ ಬಂದ್ರು ಎಲ್ಲ ಸರ್ ನಮಗೂ ಇಂಟ್ರೆಸ್ಟ್ ಬರೋದು. ಅದು ನಿಮ್ಗಿಂದ ನಿಮಗೆ ಕಾನ್ಫಿಡೆನ್ಸ್ ಹೇಳಿದ್ವಲ್ಲಮ್ಮ, ಹೌದು ಸರ್, ಹೆಂಗ್ ಮಾಡ್ಬೋದು ಅಂತಂದೇಳಿ, ಸಾಧ್ಯತೆ ಇದೆ ಅಂತಂದೇಳಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಮೆದುಳಿ ಮೇವು ಹಾಕ್ಬೇಕು. ಏನ್ ಸರ್, ಹೊಟ್ಟೆಗೆ ಮೇವು ಹಾಕೋದಕ್ಕೆ ಮೆದುಳಿ ಮೇವು ಹಾಕ್ಬೇಕು ಅನ್ನೋ ನಮ್ಮ ಉದ್ದೇಶ. ಸರಿನಾ? ಸರಿ ಸರಿ. ತಮ್ಮ ಹೆಸರು? ಇಕ್ಬಾಲ್. ನಾವೇನೋ ಹೇಳಿದ್ವಲ್ಲ ಇಷ್ಟೋ ತನಕ, ಅರ್ಥ ಬೇರೆ ಅಭಿವೃದ್ಧಿ ಆಗಿರೋದು ಚೆನ್ನಾಗಿ ಬರ್ತದವಲ್ಲ? ಚೆನ್ನಾಗಿ ಬರ್ತದೆ. ಎಷ್ಟು ತಿಂಗಳು ಅದು ಬಂದಿಲ್ಲ ನೀವು? ನಾವು ಯಾವಾಗ ಒಂದ್ಸಲ ಬರ್ತೀವಿ ಸರ್. ಹೌದಾ? ಸಣ್ಣ ಗಿಡ ಇದೆ, ಅದಕ್ಕೂ ಹಾಕ್ಸಿದೀವಿ. ಈಗ ಆ ತೋಟನ ಚೆನ್ನಾಗೈತಲ್ಲ? ಈಗ ಹಾಕ್ಸಿದ್ವಿ. ಹಾಕ್ಸಿದ ಮೇಲೆ ಚೆನ್ನಾಗೈತಲ್ಲ? ಅಮ್ಜದ್ ಖಾನ್. ಎಷ್ಟು ತಿಂಗಳು? ಈಗ ಮೊನ್ನೆ ಒಂದು ಬಂದ ನಾವು 20 ದಿವಸ ಆಗುತ್ತೆ. कौन सा स्टेट है आपका? बिहार है। बिहार सीतामढ़ी जिला। क्या नाम है? सीतामढ़ी जिला। आपका नाम बताओ। नाम मतीउल्ला। सर वो पूछ रहे हैं उधर का बगीचा में कैसा अब तक पहले क्यों था? आपका पेड़ कैसा है बता रहे हैं? अभी अच्छा, बहुत अच्छा। अभी बहुत अच्छा है। तो दवाई डालने से पहले की? नहीं, दवा डाला है ना, हाँ। तब जाकर अच्छा। अच्छा। पेड़ में कलर भी चेंज हो गया। भी कलर भी चेंज। रूट क्या है अभी? इधर से उधर से अभी यहाँ वहाँ सबका अच्छा हो गया। सबका अच्छा हो गया। हर जगह हम ही दवा डाले सर ಇವರೆಲ್ಲ ಪೂರ್ತಿ ಹಾಕಿರೋದು. ಅದೇ 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 ಸರ್, ಪೂರ್ತಿ ಪಪ್ಪಾಯಿ ಗಿಡಕ್ಕೆ, ಅಡಿಕೆ ಗಿಡಕ್ಕೆಲ್ಲ ಅವರೇ ಹಾಕಿರೋದು. ಅಲ್ಲ ಸರ್, ಆಯ್ತು ಸರ್. ನಾವು ಬೇರೆ ತೆಗ್ಸಿದ್ವಿ ಸರ್ ಬಂದ ತಕ್ಷಣ. ಹ್ಞೂ ಸರ್. ರೂಟ್ ಬಯೋಮಾಸ್ ಚೆನ್ನಾಗಾಯ್ತು? ಚೆನ್ನಾಗಾಯ್ತು. ನಿಮಗಂತೂ ಖುಷಿ ಆಗೈತೆ? ನಮ್ಗೆ ಭಾಳ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಹೇಳ್ತಂಗೆ ಕೇಳಿ ಸರ್, ಬದಲಾವಣೆ ಆಗತ್ತ ತನಕ ನಮ್ಮ ಜೊತೆ ಮುಂದುವರಿಯೋದು. ಯಾವಾಗಲೂ ಬದಲಾವಣೆ ಅಲ್ಲ ಸರ್, ನೀವು ಇರೋ ತನಕ ನಾವು ಹಂಗೆ ಅದೇ ಕಂಟಿನ್ಯೂ ಮಾಡ್ತೀವಿ, ತೊಂದರೆ ಇಲ್ಲ. ಹೌದು ಸರ್. ಆಯ್ತು, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಮ್ಮ. ಓಕೆ 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 ಓಕೆ. ಅಲ್ಲಿ ಇದು ನೋಡ್ತೀನಿ ಅಂದ್ರಲ್ಲ, ಬರ್ರಿ ಸರ್.
ಪಪ್ಪಾಯ ಎಲ್ಲ ಚೆನ್ನಾಗಿ ಬಿಟ್ಟತನಮ್ಮ. ಹಾಂ ಬಿಟ್ಟಿದೆ ಸರ್. ಹಾಂ, ಕಷ್ಟಪಟ್ಟದಕ್ಕೂ ಕೈ ಹಿಡಿಬೇಕು ಅನ್ನೋದು ಅಷ್ಟೇ ರೈತನಿಗೆ. ನಮ್ಮ ಉದ್ದೇಶ ಇರೋದು ಅದೇ ಏನ್ರಮ್ಮ? ಹಾಂ ಸರ್. ಖುಷಿ ಆಗತ್ತಲ್ಲ? ಹಾಂ ಖುಷಿ ಆಗುತ್ತೆ ಸರ್. ರೇಟ್ ಸಿಕ್ಬಿಟ್ರು ಅಂತ ಇನ್ನೂ ಖುಷಿ. ಖುಷಿ. ಹೌದ್ರಾ? 15 ಅಲ್ಲ ಅನ್ಸ ವೆರೈಟಿ. 15. ಹಾಂ ಸರಿ ಸರ್. ಮತ್ತೆ ಆ ಕಡೆ ತೋಟ ಸೆಂಡ್ ಹಾಕಿದ್ದೆ ಸರ್ ನಾನು ಇದಾಗೆ 1 ವರ್ಷ ಅವಾಗಲೇ ಆಗಿದ್ರೆ ಇಲ್ಲಿ ಬರ್ತಲ್ಲ. ಆ ಕಡೆ ಅಂತ ಆ ಕಡೆ ಅಂತ ಅಲ್ಲಿ ಐತೆ ಆ ಕಡೆ ಅಂತ ಬರ್ರಿ ಬರ್ರಿ ಇಲ್ಲಿ ಬರ್ರಿ ಸಣ್ಣ ವಿಡಿಯೋ ಇದೆಲ್ಲ ಟೋಟೆ ಏಕಾಗತ್ತೆ ಇನ್ನೂ ಸ್ಮೆಲ್ ಬರಬೇಕು. ಇನ್ನು ಸ್ಮೆಲ್ ಬರ್ಬೇಕಲ್ಲ. ಈ ತ್ಯಾಜ್ಯ ಸಾಲದು ಅಂತ ಹೇಳೋದು. ಹಸಿರಲೆ ಗೊಬ್ಬರ ಮಾಡಲೇಬೇಕು ಇಲ್ಲಿ. ಗೊತ್ತದನ್ ಸರ್? ಹಸಿರೆಲೆ ಗೊಬ್ಬರ ಅಂದ್ರೆ ಇದು ಡಯಂಚ ಅಥವಾ ಸೆಣಬು ಈ ಥರದ್ದು ನಿಮ್ಮ ತಗ ಸಿಗ್ತದಲ್ಲ ಸರ್? ನಮ್ಮ ಹತ್ರ ಸಿಗಲ್ಲ. ಹೇಳ್ತಂತ ನಮ್ಮ ಹುಡುಗನಿಗೆ. ನಿಮ್ಮ ಇವ್ರಿಗೆ ಹೇಳ್ತಾವೆ, ನಿಮ್ಮ ಬಸ್ ನೋಡ್ರಿಗೆ ಹೇಳಿದ್ರೆ ಅಲ್ಲೊಂದು ಇದು ಕೇಳಿರ್ತೀವಿ ನೋಡಿ ಸರ್ ಈ ಥರ. ಬಟ್ ಈ ರೂಟ್ ಇನ್ನೂ ಚೇಂಜ್ ಆಕತಿ ಅಂತ. ಫುಲ್ ಬರ್ಬೇಕಂತ ನೀವು ಇನ್ನೂ ಬರ್ತತಿ. ಎಷ್ಟೆಷ್ಟು ರೂಟ್ ಡೆವಲಪ್ಮೆಂಟ್ ಚೆನ್ನಾಗಿ ಆಕತ್ತೋ ಅಷ್ಟು ಮೇಲೆ ಬಿಡ್ತದೆ. ಅಷ್ಟು ಚೆನ್ನಾಗಿ ಮೇಲೆ ಬಿಡ್ತತಿ ಅಂತ.